ಟಾಯ್ಲೆಟ್ ಹೋದ್ರೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಾನು ಟಾಯ್ಲೆಟ್ನ ತಡ್ಕೋತೀನಿ. ಇಲ್ಲ ಸಂಡಾಸ್ಗೆ ಹೋದ್ರೆ ನನಗೆ ತ್ರಾಸ ಆಗ್ತಿದೆ, ಇಲ್ಲ ನಾನು ಡೈಲಿ 2 ಟೈಮ್ ಸಂಡಾಸ್ ಮಾಡ್ತೀನಿ, ಕರೆಕ್ಟಾಗಿ ಪಾಸ್ ಆಗ್ತಿಲ್ಲ ಅಂದರೆ ಈ ವಿಡಿಯೋ ನಿಮಗೆ. ಸೊ ಟಾಯ್ಲೆಟ್ನ ನೀವು ತಡ್ಕೊಂಡ್ರೆ ಏನಾಗುತ್ತೆ, ನಿಮ್ದೇನು ಸಂಡಾಸ್ ಇರುತ್ತಲ್ವ ಅದು ಟಾಯ್ಲೆಟ್ ಜಾಗದಲ್ಲಿ ಅಂದರೆ ರೆಕ್ಟಮಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಂಡು ಕೊಲಾನಲ್ಲಿ ಅಂದರೆ ಮೇಲೆಲ್ಲ ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡಾಗ ಕೊಲಾನ್ಗೆ ಏನು ಶಕ್ತಿ ಇರುತ್ತೆ ಅಂದರೆ ನೀರನ್ನೆಲ್ಲ ಹೀರೋ ಶಕ್ತಿ ಇರುತ್ತೆ. ಸೊ ಇವಾಗ ಆ ಟಾಯ್ಲೆಟಲ್ಲಿ ಏನು ನೀರು ಇರುತ್ತೆ ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ. ಆ ಟಾಯ್ಲೆಟು ಕಲ್ಲಾಗುತ್ತೆ. ಕಲ್ಲಾಗಿ ನಿಮ್ಮ ಏನು ಕೊಲಾನ್ ಇರುತ್ತಲ್ಲ ಅದನ್ನ ಅಗಲ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಅದು ಅಗಲ ಆದಾಗ ಸ್ಟಾರ್ಟ್ ಆಗಿ ಏನಾಗುತ್ತೆ ಅಂದರೆ ಆ ಸುತ್ತಮುತ್ತ ಏನು ರೆಸೆಪ್ಟರ್ಸ್ ಇರ್ತವೆ, ಅಂದರೆ ಸುತ್ತಮುತ್ತ ಏನು ನರಗಳು ಇರ್ತವೆ ಅವೆಲ್ಲ ವೀಕ್ ಆಗ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಅಲ್ಲಿ ಏನಾದರೂ ಟಾಯ್ಲೆಟ್ ಬಂದು ಕುತ್ಕೊಂಡಾಗ ನಿಮ್ಮ ಬ್ರೈನ್ಗೆ ಟಾಯ್ಲೆಟ್ ಪಾಸ್ ಮಾಡೋ ಶಕ್ತಿ ಹೋಗ್ಬಿಡುತ್ತೆ. ಎರಡನೇದು, ನಮ್ಮ ಟಾಯ್ಲೆಟ್ ಜಾಗದಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ರಿಂಗ್ ಅಂತ ಇರ್ತೈತಿ. ಇಂಟರ್ನಲ್ ಎಕ್ಸ್ಟರ್ನಲ್ ರಿಂಗ್ ಅಂದರೆ ಅದು ನಿಮ್ಮ ಟಾಯ್ಲೆಟ್ನ ಲೂಸ್ ಮಾಡೋದು, ಟೈಟ್ ಮಾಡೋದು, ಇಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಇದೀಗ ಆಗ್ತಾ ಏನಾಗುತ್ತೆ, ಇನ್ನು ಇಂಟರ್ನಲ್ ಏನಲ್ ಸ್ಪಿಂಕ್ಟರ್ ಇರ್ತಲ್ವೇ ಅದು ವೀಕ್ ಆಗಿಬಿಡುತ್ತೆ. ವೀಕ್ ಆದಾಗ ಏನಾಗುತ್ತೆ, ನಿಮಗೆ ಟಾಯ್ಲೆಟ್ ಹೋಗೋದು, ತಡ್ಕೊಳ್ಳೋದು ಕೆಪಾಸಿಟಿ ಏನಿರುತ್ತಲ್ಲ, ಫ್ರೀಯಾಗಿ ಏನು ಮೂವ್ಮೆಂಟ್ ಆಗೋದು ಇರುತ್ತಲ್ಲ ಅದು ಬಂದಾಗ್ಬಿಡುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಯಾವಾಗ ಟಾಯ್ಲೆಟ್ ಬಂದ ತಕ್ಷಣ ಹೋಗಿ ಪಾಸ್ ಮಾಡಬೇಕು. ಈ ಥರ ಟಾಯ್ಲೆಟ್ ಪಾಸ್ ಮಾಡೋಕ್ಕಾಗ ತೊಂದರೆ ಆಗ್ತಿದೆ ಅಂದರೆ ನೀವು ಡಾಕ್ಟರ್ನ ಭೇಟಿಯಾಗಿ ಟಾಯ್ಲೆಟ್ ಸಾಫ್ ಆಗೋ ಮೆಡಿಸಿನ್ಸ್ ಎಲ್ಲ ತಗೋಬೇಕು. ಧನ್ಯವಾದ.